ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ರಣತಂತ್ರ ಹೆಣೆಯೋದಕ್ಕೆ ಆರಂಭ ಆಗಿದೆ. ಮೊದಲ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಗೆ ಹೈಕಮಾಂಡ್ ಸಿದ್ಧತೆ ನಡೆಸ್ತಾ ಇದೆ. 150ಕ್ಕೂ ಹೆಚ್ಚು ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆಗೆ ಪ್ಲಾನ್ ಮಾಡಿರೋದು. ಕರ್ನಾಟಕದ ಅಭ್ಯರ್ಥಿಗಳ ಘೋಷಣೆಗೆ ವಿಜಯೇಂದ್ರ ಒತ್ತಡ ಹೇರಿದ್ದಾರೆ. ಮೊದಲ ಪಟ್ಟಿಯಲ್ಲಿ 10ರಿಂದ 11 ಕ್ಷೇತ್ರದ ಹೆಸರನ್ನ ಘೋಷಣೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಈ ಪಟ್ಟಿಯಲ್ಲಿ ರಾಜ್ಯದ ಅಭ್ಯರ್ಥಿಗಳ ಹೆಸರುಗಳನ್ನು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಈಗ ಮೊದಲ ಹಂತದಲ್ಲಿ ಅಂದರೆ 150 ಅಭ್ಯರ್ಥಿಗಳ ಹೆಸರು ಬಿಡುಗಡೆ ಮಾಡಬೇಕು ಅಂತಿದ್ರೆ ರಾಜ್ಯದಲ್ಲಿ ಮೊದಲ ಲಿಸ್ಟ್ನಲ್ಲಿ ಯಾವೆಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಬಹುದು? ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಏನು ಮನವಿ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ಬಳಿ? ವಿಜಯ್, ಖಂಡಿತ. ಯಾಕಂತಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ಬಿಜೆಪಿ ಹೈಕಮಾಂಡ್ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿರುವ ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಒಂದಷ್ಟು ಒತ್ತಡ ಜೊತೆಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಮೊದಲನೆಯ ಪಟ್ಟಿಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕ್ಷೇತ್ರದ ಅಂದ್ರೆ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದ್ದೇ ಆದಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರನ್ನು ಕೂಡ ಘೋಷಣೆ ಮಾಡಬೇಕು ಅಂತ ವಿಜಯೇಂದ್ರ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಈಗ ನೀವು ಕೇಳಿರೋ ಹಾಗೆ ಅಂತಹ ಕ್ಷೇತ್ರಗಳು ಯಾವ್ಯಾವುದು ಅಂತಂದ್ರೆ ಪ್ರಮುಖವಾಗಿ ಆ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿರಬೇಕು, ಜೊತೆಗೆ ಆಕಾಂಕ್ಷಿಗಳು ಹೆಚ್ಚಾಗಿರುವಂತಹ ನಿಟ್ಟಿನಲ್ಲಿ ಅಂತಹ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರನ್ನ ಬೇಗ ಘೋಷಣೆ ಮಾಡಿ ಅಂತ ಈಗಾಗಲೇ ವಿಜಯೇಂದ್ರ ಅವರು ಒತ್ತಾಯವನ್ನು ಮಾಡಿರುವಂತದ್ದು. ಕರ್ನಾಟಕದ ಸುಮಾರು 28 ಲೋಕಸಭಾ ಕ್ಷೇತ್ರದಲ್ಲಿ 10ರಿಂದ 11 ಲೋಕಸಭಾ ಕ್ಷೇತ್ರ ಅಂದ್ರೆ ಮೊದಲನೇ ಪಟ್ಟಿಯಲ್ಲಿ ಘೋಷಣೆ ಆಗಿದ್ದೇ ಆದಲ್ಲಿ ನಾವು ಪ್ರಚಾರ ಕೂಡ ಮಾಡುವಂತದ್ದು ಸುಲಭ ಆಗುತ್ತೆ, ಕ್ಯಾಂಪೇನ್ ಕೂಡ ಈಸಿಯಾಗಿ ಆಗುತ್ತೆ, ಜೊತೆಗೆ ಎಲ್ಲ ಒಂದ್ ಕಡೆ ಅಭ್ಯರ್ಥಿಗಳು ಜನರ ಮನದಲ್ಲಿ ಇರ್ತಾರೆ, ಅಭ್ಯರ್ಥಿಗಳು ಯಾರು ಅನ್ನೋದು ಕೂಡ ಗೊಂದಲ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒತ್ತಾಯವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸಬಹುದಾದ್ರೆ ಈಗಾಗಲೇ ಬೆಂಗಳೂರಿನ 3 ಕ್ಷೇತ್ರ ಅಂದ್ರೆ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಹಾಗೆ ಬೆಂಗಳೂರು ಕೇಂದ್ರ ಇರ್ಬೋದು, ಹಾಗೆ ಕರಾವಳಿಯ 3 ಕ್ಷೇತ್ರ, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ದಕ್ಷಿಣ ಕನ್ನಡ, ಹಾಗೆ ಉಡುಪಿ ಮಂಗಳೂರು ಕ್ಷೇತ್ರ ಇರ್ಬೋದು, ಹಾಗೆ ಧಾರವಾಡ ಹುಬ್ಳಿ ಇರ್ಬೋದು, ಹೀಗೆ ಒಂದಷ್ಟು ಬಿಜೆಪಿ ಸುಲಭವಾಗಿ ಗೆಲ್ಲುವಂತಹ ಕ್ಷೇತ್ರ ಏನೇನಿದೆ ಆ ಕ್ಷೇತ್ರದ ಸುಮಾರು 10 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಅಂತ ಈಗಾಗಲೇ ವಿಜಯೇಂದ್ರ ಅವರು ಒಂದ್ ರೀತಿ ಒತ್ತಡವನ್ನ ಹೇರಿರುವಂತದ್ದು. ಹೈಕಮಾಂಡ್ ಏನಾದರೂ ಕೂಡ ಈ 150 ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ಸುಮಾರು 11 ಕ್ಷೇತ್ರದ ಅಭ್ಯರ್ಥಿಗಳು ಘೋಷಣೆ ಮಾಡಿದ್ದೇ ಆದಲ್ಲಿ ಎಲ್ಲೊಂದು ಕಡೆ ಬಿಜೆಪಿಗೂ ಕೂಡ ಕ್ಯಾಂಪೇನ್ ಮಾಡಲಿಕ್ಕೆ ಸುಲಭ ಆಗುತ್ತೆ, ಹೈಕಮಾಂಡ್ ನಾಯಕರನ್ನ ನೇರವಾಗಿ ಕರೆಸಬಹುವಂತದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಒಂದ್ ಕಡೆ ಆಕಾಂಕ್ಷಿಗಳ ಒತ್ತಡ, ಇನ್ನೊಂದ್ ಕಡೆ ರಾಜ್ಯ ಸರ್ಕಾರದ ಒಂದಷ್ಟು ಒತ್ತಡ, ಗ್ಯಾರಂಟಿಗಳ ಏನೋ ಒತ್ತಡ ಇದೆ. ಈ ಎಲ್ಲಾ ನಿಟ್ಟಿನಲ್ಲೂ ಕೂಡ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ಲಬೇಕಾದಂತ ಅನಿವಾರ್ಯ, ಜೊತೆಗೆ ಒಂದಷ್ಟು ಚಾಲೆಂಜ್ ಕೂಡ ವಿಜೇಂದ್ರ ಅವರ ಮೇಲೆ ಇರೋದ್ರಿಂದ ಈ ರೀತಿಯಾದಂತಹ ಒತ್ತಡಗಳನ್ನು ಈಗಾಗಲೇ ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರುವಂತದ್ದು. ಫೆಬ್ರವರಿ ತಿಂಗಳ ಅಂತ್ಯದೊಳಗಾಗಿ ಮೊದಲನೆಯ ಪಟ್ಟಿ ಬಿಡುಗಡೆಗೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸಿದ್ಧತೆ ಮಾಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.